good morning friends. I am your Ratnakar sir. So third method and the last method friends, it is based on PV ratio and margin of safety. They may ask you for 5 marks questions in examination. It is not so important, even though I will solve the 3 problems. So first question number 1, question ಈ ಟೈಪ್ ಇರ್ತದಪ್ಪಿ, ಸಿಂಪಲ್ 2 ಲೈನಲ್ಲಿ ಇರ್ತದೆ. ಓಕೆ, ದ ಪಿ ವಿ ರೇಷಿಯೋ ಆಫ್ ಆನಂದ್ ಲಿಮಿಟೆಡ್ ಈಸ್ 40% and margin of safety is 30%. ಪಿ ವಿ ರೇಷಿಯೋ, ಮಾರ್ಜಿನ್ ಆಫ್ ಸೇಫ್ಟಿ, ಕ್ಯಾಲ್ಕುಲೇಟ್ ಬಿ ಪಿ ಕೇಳಿದ್ದಾರೆ ಪಿ. ಪ್ರಾಫಿಟ್ ಇಫ್ ಸೇಲ್ಸ್ ಆರ್ ರುಪೀಸ್ 2,40,000 ಕೊಟ್ಟಿದ್ದಾರೆ, ದೆನ್ ಫಿಕ್ಸ್ಡ್ ಕಾಸ್ಟ್ ಇದೆ. ಭಾಳ ಸಿಂಪಲ್. ಇಲ್ಲಿ ಒಂದು ಮಾರ್ಜಿನ್ ಆಫ್ ಸೇಫ್ಟಿ ಕೊಟ್ಟಿದ್ದಾರೆ ಪಿ, ಎಷ್ಟು 30%, ಪಿ ವಿ ರೇಷಿಯೋ 40%. ಇದಕ್ಕೆ ಏನಂತ ಕರೀತಾರೆ ಅಂದರೆ ಪಿ ವಿ ರೇಷಿಯೋ ಮಾರ್ಜಿನ್ ಆಫ್ ಸೇಫ್ಟಿ ಪ್ರಾಬ್ಲಮ್ ಅಂತ ಕರೀತಾರೆ ಪಿ. ಫಸ್ಟ್ ನೋಟ್ ಮಾಡ್ಕೋಬೇಕಪ್ಪ ಏನಂದರೆ ಪರ್ಸಂಟೇಜ್ ಸೊಲ್ಯೂಷನ್ ಕೊಡ್ತೇನೆ ನೋಡಿ. ಪರ್ಸಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಮಾರ್ಜಿನ್ ಆಫ್ ಸೇಫ್ಟಿ ಪರ್ಸೆಂಟೇಜ್ ಇಂಟು ಪಿ ವಿ ರೇಷಿಯೋ ಪರ್ಸೆಂಟೇಜ್. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಪರ್ಸೆಂಟೇಜ್ ಎಷ್ಟಿದೆ, ಇಲ್ಲೇ 30 ಇದೆ. ಓಕೆ, ಇಂಟು ಮಾಡಬೇಕು 30% ಅಂತ ಹಾಕಿ. ಸೊ ಪಿ ವಿ ರೇಷಿಯೋ ಪರ್ಸೆಂಟೇಜ್ 40% ಇದೆ. ವೆರಿ ಸಿಂಪಲ್ ಫ್ರೆಂಡ್ಸ್. ಸೊ 30 ಇಂಟು 40, 0 ಕ್ಯಾನ್ಸಲ್ ಮಾಡಿರಿ, 4 3 12. ಇದು ಪ್ರಾಫಿಟ್ದ ಪರ್ಸೆಂಟೇಜ್ ಅಪ್ಪಿ. 12% ಆನ್ ಸೇಲ್ಸ್ ಮೇಲೆ ಮಾಡಬೇಕು ಯಾವಾಗಲೂ. 12% ಆನ್ ವಾಟ್ ಫ್ರೆಂಡ್ಸ್, ಸೇಲ್ಸ್ ಮೇಲೆ. ಓಕೆ, ಸೊ ಇಲ್ಲಿ ಫಸ್ಟ್ ಕ್ಯಾಲ್ಕುಲೇಷನ್ ಬಿ ಪಿ ಕ್ಯಾಲ್ಕುಲೇಷನ್ ಮಾಡಬೇಕಪ್ಪ. ಫಸ್ಟ್ ಬಿ ಪಿ ಕ್ಯಾಲ್ಕುಲೇಷನ್, ನಿಮ್ಮದು ಟೋಟಲ್ ಸೇಲ್ಸ್ ಎಷ್ಟಿದೆ 2,40,000. ದೆನ್ ಲೆಸ್ ಇದರಲ್ಲಿ ಮಾರ್ಜಿನ್ ಆಫ್ ಸೇಫ್ಟಿ ಮಾಡಬೇಕು, 30% ಆಫ್ 2,40,000 ಮಾಡಬೇಕು. ಯು ವಿಲ್ ಗೆಟ್ 72,000. ದಿಸ್ ಇಸ್ ಬಿ ಪಿ ಸೇಲ್ಸ್ ಫ್ರೆಂಡ್ಸ್. ಓಕೆ, ಸೊ ಫಸ್ಟ್ ಕ್ಯಾಲ್ಕುಲೇಷನ್. ಸೆಕೆಂಡ್ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್. ಇಲ್ಲಿ ಆಲ್ರೆಡಿ ನೀವು 12% ಮಾಡಿದ್ದಿರಲ್ಲ, ಅದೇ ಪರ್ಸೆಂಟೇಜಲ್ಲಿ ಹಾಕಬೇಕು. 12% ಆನ್ ಸೇಲ್ಸ್. ಸೊ 12% ಆಫ್ ಸೇಲ್ಸ್ ಎಷ್ಟಿದೆ, 2,40,000 ಇದೆ. ಯು ವಿಲ್ ಗೆಟ್ 28,800 ಈಸ್ ಯುವರ್, ಎಸ್ ಎಕ್ಸಾಕ್ಟ್ಲಿ ರೈಟ್, 28,800 ಈಸ್ ಯುವರ್ ಪ್ರಾಫಿಟ್. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಬಿ, ಕ್ಯಾಲ್ಕುಲೇಷನ್ ಆಫ್ ಫಿಕ್ಸ್ಡ್ ಕಾಸ್ಟ್ ಮಾಡಬೇಕಾ, ಈಸ್ ಈಕ್ವಲ್ ಟು ಬಿ ಪಿ ಫಿಕ್ಸ್ಡ್ ಕಾಸ್ಟ್. ಇಲ್ಲಿ ಏನಾಗ್ತದೆ ಅಂದರೆ ಬಿ ಪಿ ಈಸ್ ಈಕ್ವಲ್ ಟು ಬಿ ಪಿ ಕಾಂಟ್ರಿಬ್ಯೂಷನ್. ಫಿಕ್ಸ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು ಬಿ ಪಿ ಕಾಂಟ್ರಿಬ್ಯೂಷನ್, ಅಂದರೆ ಬಿ ಪಿ ಕಾಂಟ್ರಿಬ್ಯೂಷನ್ ಮಾಡಬೇಕು. ಇದಕ್ಕೆ ಫಾರ್ಮುಲಾ ಬಿ ಪಿ ಸೇಲ್ಸ್ ಇಂಟು ಪಿ ವಿ ರೇಷಿಯೋ, ಸಿಂಪಲ್. ಸೊ 1,68,000 ಮೇಲೆ 40% ಮಾಡಿದರೆ ಯು ವಿಲ್ ಗೆಟ್ 67,200 ಈಸ್ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಅಂದರೂ ಒಂದೇ, ಬಿ ಪಿ ಕಾಂಟ್ರಿಬ್ಯೂಷನ್ ಅಂದರೂ ಒಂದೇ. ಅದಕ್ಕೆ ಇದು 67,200. 3 ಕ್ಯಾಲ್ಕುಲೇಷನ್ ಇದೆ ಫ್ರೆಂಡ್ಸ್. ಓಕೆ, ಸೊ ಒಂದು ಬಿ ಪಿ ಕ್ಯಾಲ್ಕುಲೇಷನ್ನು, ಇನ್ನೊಂದು ಪ್ರಾಫಿಟು, ಇನ್ನೊಂದು ಫಿಕ್ಸ್ಡ್ ಕಾಸ್ಟ್. ಸೊ ಅರ್ಥ ಆಯ್ತಾ ಇದು? ಸೊ ಇದು ಫಸ್ಟ್ ಕ್ವಶನ್ ಓವರ್ ಫ್ರೆಂಡ್ಸ್. ಸೊ ಸೆಕೆಂಡ್ ಕ್ವಶನ್ ನೋಡಿ ಫ್ರೆಂಡ್ಸ್, ಏನಿದೆ ಸೆಕೆಂಡ್ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ ಏನಿದೆ ನೋಡಿ ಫ್ರೆಂಡ್ಸಲ್ಲೇ ಹೇಳ್ತೇನೆ. ಸೆಕೆಂಡ್ ಕ್ವಶನ್ ವಾಸ್, ಓಕೆ, ಸೊ ದ ಪಿ ವಿ ರೇಷಿಯೋ ಆಫ್ ಎ ಬಿ ಲಿಮಿಟೆಡ್ ಈಸ್ 25% ಆ್ಯಂಡ್ ದ ಮಾರ್ಜಿನ್ ಆಫ್ ಸೇಫ್ಟಿ ಈಸ್ 20%. ವರ್ಕೌಟ್ ದ ನೆಟ್ ಪ್ರಾಫಿಟ್, ಮತ್ತು ನೆಟ್ ಪ್ರಾಫಿಟ್ ಆ್ಯಂಡ್ ಬಿ ಪಿ ವೆನ್ ಸೇಲ್ಸ್ ವಾಲ್ಯೂಮ್ ಎಷ್ಟಿದೆ ಪಿ 50,000 ಆ್ಯಂಡ್ ಆಲ್ಸೋ ಎಫ್ ಸಿ ಅಂದರೆ ಫಿಕ್ಸ್ಡ್ ಕಾಸ್ಟ್. ಓಕೆ ಫ್ರೆಂಡ್ಸ್, ಸೊ ಇದರದ್ದು ನೆಕ್ಸ್ಟ್ ಇದು ಇದೆ ಹೇಳ್ತೇನೆ. ನೆಕ್ಸ್ಟ್ ಸೊಲ್ಯೂಷನ್ ಇಲ್ಲಿದೆ ನೆಕ್ಸ್ಟ್ ಪೇಜ್ನಲ್ಲಿ. ಓಕೆ ಫ್ರೆಂಡ್ಸ್, ನೋಡಿರಿ, ಇದು ಸೆಕೆಂಡ್ ಕ್ವಶನ್ಗೆ ಸೊಲ್ಯೂಷನ್ ಕೊಡ್ತೀನಿ. ಸೆಕೆಂಡ್ ಕ್ವಶನ್ ಸೊಲ್ಯೂಷನ್ ನೋಡಿ ಫ್ರೆಂಡ್ಸ್, ಏನಿದೆ ಹೇಳ್ತೀನಿ. ಸೊ ಫಸ್ಟ್ ನೋಟ್ ಮಾಡಬೇಕು ಆ್ಯಸ್ ಇಟ್ ಈಸ್. ನೋಟ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಮಾರ್ಜಿನ್ ಆಫ್ ಸೇಫ್ಟಿ ಇಂಟು ಪಿ ವಿ ರೇಷಿಯೋ. ಮಾರ್ಜಿನ್ ಆಫ್ ಸೇಫ್ಟಿ 20% ಇದೆ, ದೆನ್ ಪಿ ವಿ ರೇಷಿಯೋ ಈಸ್ 25%. ಸೊ 20% ಅರ್ಥಾತ್ ಅದು 20 ಡಿವೈಡ್ ಬೈ ಮಾಡಿದರೆ 0.2 ಬರ್ತದೆ. 25% ಡಿವೈಡೆಡ್ ಬೈ 100 ಮಾಡಿದರೆ ಯು ವಿಲ್ ಗೆಟ್ 0.2 ಇಂಟು ಮಾಡಿ 100 ಮಾಡಬೇಕು, ಮತ್ತು ಯು ವಿಲ್ ಗೆಟ್ 5% ಆನ್ ಸೇಲ್ಸ್ ಮೇಲೆ ಮಾಡಬೇಕು. ಅರ್ಥ ಆಯ್ತಲ್ಲ? ಸೊ ಫ್ರೆಂಡ್ಸ್, ಅದಕ್ಕೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಬಂತು, 5% ಆನ್ ಇದ್ರ ಮೇಲೆ ಮಾಡಬೇಕು, ಸೇಲ್ಸ್. ಸೊ ಮತ್ತೆ ಸೇಮ್ ಬಿ ಪಿ ಕ್ಯಾಲ್ಕುಲೇಷನ್, ಸೇಲ್ಸ್ ಇಸ್ ಈಕ್ವಲ್ ಟು 50,000 ಲೆಸ್ ಮಾರ್ಜಿನ್ ಆಫ್ ಸೇಫ್ಟಿ 20% ಆಫ್ 50,000 ವಿಲ್ ಗೆಟ್ 10,000. ಸೊ ವಿಲ್ ಗೆಟ್ 40,000 ಬಿ ಪಿ ಸೇಲ್ಸ್. ಸೆಕೆಂಡ್ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ 5% ಇಲ್ಲಿ ಮಾಡಿದಿರಲ್ಲ, ಸೊ 5% ಆನ್ ಸೇಲ್ಸ್ 50,000 ವಿಲ್ ಗೆಟ್ 2,500. ಸೊ ಕ್ಯಾಲ್ಕುಲೇಷನ್ ಆಫ್ ಫಿಕ್ಸ್ಡ್ ಕಾಸ್ಟ್ ಅಂದರೆ ಇದು ಈಕ್ವಲ್ ಟು ಬಿ ಪಿ ಕಾಂಟ್ರಿಬ್ಯೂಷನ್ ಫ್ರೆಂಡ್ಸ್. ಸೊ ಇವರ ಬಿ ಪಿ ಸೇಲ್ಸ್ ಈಸ್ ಇಂಟು ಪಿ ವಿ ರೇಷಿಯೋ ಫಾರ್ಮುಲಾ. ಬಿ ಪಿ ಸೇಲ್ಸ್ 40,000 ಇದೆ, ಪಿ ವಿ ರೇಷಿಯೋ 20% ವಿಲ್ ಗೆಟ್ 10,000. Therefore fixed cost is equal to BP contribution. You will get 10,000 is fixed cost. Second question, same type friends. This is third last question. Question number 3 ನೋಡಿ friends. Question number 3, A limited has a total turnover ಅಂದರೆ ಸೇಲ್ಸ್ 10 lakh ಇದೆ. Its margin of safety is 30%, PV ratio 40%. Calculate BP ಪ್ರಾಫಿಟ್ ಆ್ಯಂಡ್ ಫಿಕ್ಸ್ಡ್ ಕಾಸ್ಟ್. ಸೇಮ್ ಕೇಳ್ತಾರಪ್ಪೆ. ಓಕೆ, ಸೇಮ್. ಸೊ ನೋಟ್ ಮಾಡಬೇಕು. ಫಸ್ಟ್ ನೋಟ್ ಎದ್ರದ್ದು ಅಂತಂದು ಹೇಳಿದರೆ, ಸೊ ವಿಲ್ ಗೆಟ್ ದ ನೋಟ್ ನೋಡಿ ಇಲ್ಲಿ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಮಾರ್ಜಿನ್ ಆಫ್ ಸೇಫ್ಟಿ ಪರ್ಸೆಂಟೇಜ್ ಇಂಟು ಪಿ ವಿ ರೇಷಿಯೋ ಪರ್ಸೆಂಟೇಜ್. ಸೊ ಇವರ್ ಮಾರ್ಜಿನ್ ಆಫ್ ಸೇಫ್ಟಿ ಪರ್ಸೆಂಟೇಜ್ 30%, 40% ಪಿ ವಿ ರೇಷಿಯೋ ಪರ್ಸೆಂಟ್. ಸೊ 30 ಡಿವೈಡ್ ಬೈ 100 ಮಾಡಿದ್ರೆ 0.3 ಬಂತಪ್ಪೆ. 40 ಡಿವೈಡ್ ಬೈ 100 ಮಾಡಿದ್ರೆ 0.4 ಇಂಟು 100 ಮಾಡಿದಾಗ 12% ಆನ್ ಸೇಲ್ಸ್, ಅಥವಾ 4 ಇಂಟು 3 ಮಾಡಿದರೆ 12 ಬರ್ತದೆ, 12% ಆನ್ ಸೇಲ್ಸ್.
ಫ್ರೆಂಡ್ಸ್ ಫಸ್ಟ್ ಕ್ಯಾಲ್ಕುಲೇಷನ್ ಬಿ ಪಿ ಕ್ಯಾಲ್ಕುಲೇಷನ್. ಸೇಲ್ಸ್ ತೊಗೊಂಡ್ರೆ 10 lakh ಲೆಸ್ ಮಾರ್ಜಿನ್ ಆಫ್ ಸೇಫ್ಟಿ 10% ಆಫ್ 10 lakh 3 lakh ಹೋಯಿತು. ವಾಟ್ ಈಸ್ ದ ಬ್ಯಾಲೆನ್ಸ್? 7 lakh ಈಸ್ ಬಿ ಪಿ ಸೇಲ್ಸ್. 7 lakh ಏನಪ್ಪ ಇದು ಬಿ ಪಿ ಸೇಲ್ಸ್ ಬರ್ತದೆ. ಓಕೆ ಫ್ರೆಂಡ್ಸ್, 7 lakh ಈಸ್ ಯುವರ್ ಬಿ ಪಿ ಸೇಲ್ಸ್. ಓಕೆ, ದೆನ್ ನೆಕ್ಸ್ಟ್ ಫ್ರೆಂಡ್ಸ್ ಏನಿದೆ ಅಂದರೆ, ಓಕೆ ದೆನ್ ನೆಕ್ಸ್ಟ್ ನೋಡಿ ಏನಿದೆ ಅಂದರೆ, ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ 12% ಆಫ್ 10 lakh ಸೇಲ್ಸ್ ಮೇಲೆ ಮಾಡಬೇಕು. ಯು ವಿಲ್ ಗೆಟ್ 1,20,000. Then calculation of fixed cost, same friends, BP contribution equal to BP sales into PV ratio. So your BP sales will be friends 7 lakh into 40%. 40% of 7 lakh is 2,80,000. Okay, 2,80,000 is a fixed cost. So fixed cost is equal to BP contribution. Fixed cost is equal to what? BP contribution. Then your BP contribution is 2,80,000 ಇದೆ. ಸೊ ಇದು ವಿಡಿಯೋ ಇದಾಗ್ತಾ ಇಲ್ಲ ಹಂಗೇನಿಲ್ಲ, ಇದ್ರದ್ದು ಕ್ವಶನ್ಸ್ ಸೊಲ್ಯೂಷನ್ನು ಕಳಿಸಿದ್ದೇನೆ, ಅದನ್ನು ರೆಫರ್ ಮಾಡಿ. ಓಕೆ, ಸೊ ಫ್ರೆಂಡ್ಸ್ ಇಲ್ಲಿಗೆ ಮಾರ್ಜಿನಲ್ ಕಾಸ್ಟಿಂಗ್ ಫುಲ್ ಚಾಪ್ಟರ್ ಕವರ್ ಆಯಿತು. ಅದರಲ್ಲಿ 3 ಮೆಥಡ್ಸ್ ಇದೆ. ಫಸ್ಟ್ ಮೆಥಡ್, ಸೆಕೆಂಡ್ ಮೆಥಡ್ ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಒಂದು 5 ಮಾರ್ಕ್ಸಿಗೆ ಪ್ರಾಬ್ಲಮ್ ಬರ್ತದೆ, ಒಂದು ಸಣ್ಣದು, ಒಂದು 15 ಮಾರ್ಕ್ಸಿಗೆ ಪ್ರಾಬ್ಲಮ್ ಬರ್ತದೆ. ಅದನ್ನೆಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿಗೆ ಕರ್ನಾಟಕ ಯೂನಿವರ್ಸಿಟಿದು ಇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಒಳಗಿತ್ತು. ವುಮೆನ್ಸ್ ಯೂನಿವರ್ಸಿಟಿದು ಕಾಸ್ಟ್ ಅಕೌಂಟಿಂಗ್ ಒಳಗಿತ್ತು. ಇದು ಸಕ್ಸಸ್ಫುಲಿ ಚಾಪ್ಟರ್ ಕಂಪ್ಲೀಟ್ ಆಯಿತು. ನಾಳೆ ಮತ್ತು ನೆಕ್ಸ್ಟ್ ಟಾಪಿಕ್ಸ್ ನಾನು ಕಳಿಸ್ತೇನೆ. ಓಕೆ, ಮೋಸ್ಟ್ ಪ್ರಾಬಬಲಿ ವುಮೆನ್ಸ್ ಯೂನಿವರ್ಸಿಟಿಗೆ ರೇಷಿಯೋ ಚಾಪ್ಟರ್ ಕವರ್ ಮಾಡ್ತೇನೆ. ಕರ್ನಾಟಕ ಯೂನಿವರ್ಸಿಟಿಗೆ ಕಾಸ್ಟಿಂಗಲ್ಲಿ ರೀಕನ್ಸಿಲೇಷನ್ ಸ್ಟಾರ್ಟ್ ಮಾಡ್ಬೋದು ನಾನು. ನಾಳೆ ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೇನೆ. ಓಕೆ, ಅಂಟಿಲ್ ದೆನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಫ್ರೆಂಡ್ಸ್.